ಧಾರವಾಡ ಕೃಷಿ ಮೇಳ 2025 ಇಲ್ಲಿ ನೋಡ್ತಾ ಇರ್ಬೋದು. ಕೃಷಿ ಮೇಳದ ಮೂರನೇ ದಿನವಾದ ಇವತ್ತು ನೋಡ್ತಾ ಇರಬಹುದು ಜನರು ಬರ್ತಾ ಇದ್ದಾರೆ. ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಮೂರನೇ ದಿನವಾದ ಇವತ್ತು ಸಹ ಬರ್ತಾ ಇದ್ದಾರೆ, ನೋಡ್ತಾ ಇರಬಹುದು. ಚಲೋ ಕಾಣತ್ತೆ ಬಿಡಪ್ಪ. ಸೂಪರ್ ಆಗಿತ್ತು ಬಿಡ. ಏನು ಸೆಲ್ಫಿ ತಗೊಳತ್ತೀವಿ, ಏನು ವಿಡಿಯೋ ಮಾಡತ್ತೀವ? ವಿಡಿಯೋ ಮಾಡತ್ತಿ ಮಾಡ ಮುಂದೆ ಹೋಗೋಣ, ಬೇರೆ ಇಲ್ಲಿ ಮುಂದೆ ಮಾಡ್ಕೊಳ್ಳೋಣ. ಇಲ್ಲಿ ಬೇರೆ ತಗೊಳಂಕ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಶೋ ಮಾಡ್ಯಾರ್ದ ಎಲ್ಲರೂ ತಗೊಳ್ತಾರೆ ಫೋಟೋ. ಇಲ್ಲಿ ನೀರು ಸ್ಪ್ರಿಂಕ್ಲರ್ ಗತೆ ಕಾರಂಜಿ ಗತೆ ಮಾಡ್ಯಾರ ನೋಡ್ರಿ. ಇಲ್ಲಿ ತಗೊಳಂಕ್ರೆ ಇಲ್ಲಿ ತೆಗಿತೇನೆ, ವಿಡಿಯೋನ ಮಾಡ್ತಾನೆ ಬೇರೆ. ಇಲ್ಲಿ ಭಾರಿ ಮಾಡ್ಯಾರ ನೋಡ್ರಿ. ಇಲ್ಲಿ ಒಂಥರ ಶೋ ಗತೆ ನೀರು ಬಿದ್ದ ಹತ್ರ ಮತ್ತು ರೌಂಡಾಗೆ ಒಂಥರ ಕಾರಂಜಿ ಗತೆ ಮಾಡ್ಯಾರ. ಇಲ್ಲಿ ಎಲ್ಲರನ್ನ ಅಟ್ರಾಕ್ಷನ್ ಮಾಡತ್ತಾರ, ಫೋಟೋನು ತಗೊಳ್ತಾರ ನೋಡಿ. ಎಲ್ಲರೂ ತೆಗಿತೇನೆ ಬೇರೆ ನಿಮ್ಮದು ಇಲ್ಲೇ ನೋಡಿ ಫ್ರೆಂಡ್ಸ್. ಇದು ಕೃಷಿ ಮೇಳ ನಡೆಯುವಂತಹ ಕಾರ್ಯಕ್ರಮಗಳ ಸ್ಥಳ. ಇಲ್ಲಿ ನೋಡ್ತಾ ಇರಬಹುದು ಜನರು ಬಂದು ಸೇರ್ತಾ ಇದ್ದಾರೆ ಇಲ್ಲಿ. ಅಂದರೆ ಈಗ ಕಾರ್ಯಕ್ರಮ ನಡೀತೈತಿ ಇಲ್ಲಿ. ಓಪನಿಂಗ್ ಇರಬಹುದು ಅಥವಾ ಈಗ ವಿವಿಧ ರೀತಿಯ ಕಾರ್ಯಕ್ರಮಗಳು, ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ರೈತರ ಜೊತೆ ಸಮಾಲೋಚನೆ, ಇನ್ನೂ ಅನೇಕ ರೀತಿಯ ವಿವಿಧ ಕಾರ್ಯಕ್ರಮಗಳು ಇದೇ ಸ್ಥಳದಲ್ಲಿ ನಡೀತಾವೆ. ನೋಡ್ತಾ ಇರ್ಬೋದು ಪೆಂಡಾಲ ಎಷ್ಟು ಸುಂದರವಾಗಿ ಇಲ್ಲಿ ಪೆಂಡಾಲ್ ಹಾಕ್ಯಾರ ಅಂತ ಕಸ. ಇನ್ನೂ ಕಾರ್ಯಕ್ರಮ ನಡೀತಾ ಇಲ್ಲ, ಅದಕ್ಕೋಸ್ಕರವಾಗಿ ಜನರು ಇನ್ನೂ ಸೇರ್ತಾ ಇಲ್ಲ. ನೋಡ್ರಿ ಸರ್, ಅವ್ರು ಬರ್ತಾರಂತ್ರಿ, ಅವ್ರೆಲ್ಲ ಹೋಗ್ತಾರಂತ್ರಿ. ಜಾಫ್ರಾ ಕೋಣ ಅಂತ ನೋಡಿ ಫ್ರೆಂಡ್ಸ್. ಇದು ಜಾಫ್ರಾ ಕೋಣ ತಳಿಯ ವಿವಿಧ ಹೆಸರ ಭಾವನಾಗರಿ ಜಾಫ್ರಾ ಅಂತ ಕರೀತಾರ್ರಿ. 700 kg ಅಂತ 625 kg ಮಟ್ಟ ತೂಗುತ್ತಂತ ನೋಡ್ರಿ. ಇದು ಮೊದಲ ಏರಿಗೆ 40 ರಿಂದ 50 ತಿಂಗಳ ನೋಡ್ತಾ ಇರ್ಬೋದು. ಇದು ಕ್ವಾಣ ಸರ್. ಇದ ಯಾಕೋ ಹೋದ್ಸಲ ಎರಡದ್ದು ಈಗ ಒಂದಾಯ್ತಿರ್ಲ. ಅಲ್ಲಿ ಏನ್ ಮಾಡ್ತಾರ, ಅಲ್ಲಿ ಹಂದಿ ಅದಾವ್ರ. ಹಂದಿನೂ ಸಾಕು ಅಂದ್ರಿ. ಇದ್ಯಾವ್ದ ತಾಪ್ರಾಕರ್ ನೋಡಿ ಫ್ರೆಂಡ್ಸ್. ಇದು ತಾಪ್ರಾಕರ್ ಊರಿದ ನೋಡ್ತಾ ಇರ್ಬೋದು. ಬರ ಕಿಲಾರಿ ಹೋರಿ ಅಂತ ನೋಡ್ರಿ ಫ್ರೆಂಡ್ಸ್. ಇದ ಕಿಲಾರಿ, ಇದು ಕಿಲಾರಿ ಹೋರಿನ ಅಂತ ನೋಡ್ರಿ. ನೋಡ್ತಾ ಇರ್ಬೋದು ನೋಡ್ರಿ ಹೆಂಗ್ ಬರ ನೋಡ್ರಿ ಹೋರಿ ನೋಡ್ಬೋದು. ಇದು ಹಳ್ಳಿ ಕಾರ ಹೋರಿ ನೋಡಿ ಫ್ರೆಂಡ್ಸ್. ಇದು ಹಳ್ಳಿ ಕಾರ ಹೋರಿ ಅಂತ ನೋಡ್ತಾ ಇರ್ಬೋದು. ನೀವು ತೋರಿಸ್ತಾ ಇದ್ದೇನೆ. ಇವೆಲ್ಲ ಹಳ್ಳಿ ಕಾರ ನೋಡ್ರಿ ಫ್ರೆಂಡ್ಸ್. ಇದು ಕರ್ನಾಟಕ, ಈ ತಳಿ ಕರ್ನಾಟಕ, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಳ್ಳಿ ಕಾರ ಹೋರಿ ಸಿಗತೈತಂತ. ಈ ತಳಿ ಮಧ್ಯಮ ಗಾತ್ರದಾಗಿರ್ತೈತಂತ. ಎತ್ತುಗಳು ಕಪ್ಪು ಮತ್ತು ಬೂದಿ ಬಣ್ಣದಾಗಿರ್ತೈತಂತ್ರಿ. ಈ ತಳಿಯ ಕೋಡುಗಳು ಚಿಕ್ಕದಾಗಿದ್ದು ಬುಡದಿಂದ ತುದಿಯವರೆಗೆ ಒಂದಕ್ಕೊಂದು ಸಮೀಪದಲ್ಲಿ ಇರ್ತಾವಂತ್ರಿ. ನೋಡ್ತಾ ಇರಬಹುದು. ಊಟದ ಸ್ಪರ್ಧೆಗೆ ಈ ಹೋರಿಗಳು ಪ್ರಸಿದ್ಧ ಆಗಿದೆ ನೋಡ್ರಿ ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಇವೆಲ್ಲ ಹಳ್ಳಿ ಕಾರ ಹೋರಿ. ಕಲರ್ ಮಾತ್ರ ಕಪ್ಪು ಮತ್ತು ಬೂದಿ ಬಣ್ಣದ್ದಾಗಿರ್ತಾವ್ರಿ ನೋಡಿ ಫ್ರೆಂಡ್ಸ್. ಇವೆಲ್ಲ ಹಳ್ಳಿ ಕಾರ ಹೋರಿಗಳು. ಇವೆಲ್ಲ ನೋಡ್ತಾ ಇರಬಹುದು.
ಇವೆಲ್ಲ ಶರ್ತಿಗೆ ಫೇಮಸ್ ನೋಡ್ರಿ ಹಳ್ಳಿ ಖಾರ ಹೋರಿಗಳ್ರಿ. ಫುಲ್ ಚೆನ್ನಾಗತ್ ನೋಡ್ರಿ. ನೋಡಿ ಫ್ರೆಂಡ್ಸ್, ಇವು ಸೋನಾಲಿ ಕೋಳಿಗಳು. ಹುಂಜ 300 ರೂಪಾಯಿ ಅಂತ, ಕೋಳಿ 250 ರೂಪಾಯಿ ಅಂತ. ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೋನಾಲಿ ಕೋಳಿ ನೋಡ್ತಾ ಇರ್ಬೋದ್ರಿ. ಕೋಳಿ ಮರಿಗಳು ಮಾರಾಟಕ್ಕಿವೆ ಅಂತ ನೋಡ್ರಿ ಇಲ್ಲಿ ಮಾರಾಟಕ್ಕೂ ಕುಳಿತು. ಕಾವೇರಿ ಕೋಳಿ ಮರಿಗಳು 80 ರೂಪಾಯಿ ಅಂತ್ರಿ. ಈ ಕೋಳಿ ಬಣ್ಣದ ಮಾದರಿ ಬಹುವರ್ಣದ ಪಚ್ಚೆ ಹಳದಿ ಬಣ್ಣದ ತೋರಿಸ್ಕೊತಾವ್ರಿ. ಮತ್ತ ಇವು ಒಂದು ದಿನದ ಬರೀ 30-32 ಗ್ರಾಮ್ ಇರತ್ತೆ ಒಂದು ದಿನದ ಮರಿ. ಇವು ಮಾಂಸದ ಕೋಳಿ ಮರಿಗಳು ಅಂತ ನೋಡ್ರಿ. ಮಾಂಸದ ಕೋಳಿ ಮರಿಗಳು ಅಂತ ನೋಡ್ರಿ. ನೋಡ್ತಾ ಇರ್ಬೋದು. ಗಿರ್ ಸರ್, ಗಿರ್ ತಳಿ ಇವೆಲ್ಲ ಗುಜರಾತ್ ಗುಜರಾತ್ ಕಡೆ ಬರ್ತಾವಲ್ಲ ಸರ್, ಹೌದು ಸರ್. ಇವೆಲ್ಲ ನೋಡಬಹುದು ಸ್ನೇಹಿತರೆ. ಇದು ದೇವನಿ ತಳಿ ಅಂತ ನೋಡ್ರಿ. ನೋಡ್ತಾ ಇರ್ಬೋದು, ದೇವನಿ ತಳಿ. ಇದು ಗಿರ್ ತಳಿ ನೋಡ್ರಿ. ಒಂಥರ ಆಕಳು ಹೋರಿ ಬರತ್ತೈತಿ, ಹೋರಿ ಐತಿ ನೋಡ್ರಿ. ಅದ ಗಿರ್ ಮೂಲ ಗುಜರಾತ್ ಅರಣ್ಯ ಪ್ರದೇಶಗಳಿಗೆ ಮೂಲ ಸ್ಥಾನ. ನೋಡಬಹುದು ಇಲ್ಲಿ. ನೋಡ್ತಾ ಇರ್ಬೋದು. ಇದು ಅಪ್ರಾಕರ್ ಅಂತ ನೋಡ್ರಿ. ಇದು ಪಾಕಿಸ್ತಾನದ ಆಗ್ನೇಯ ಸಿಂಧ್ ಪ್ರಾಂತ್ಯದ ಕಡೆ ಬರತ್ರಿ. ಬಿಳಿ ಮತ್ತು ತಿಳಿ ಬೂದು ಬಣ್ಣದಾಗ ಇರ್ತೈತ್ರಿ. ಇದ ನೋಡ್ಬಹುದ್ರಿ. ಮತ್ತ ಇದ್ರ ಕೆಜಿ ಜಾಸ್ತಿ ಐತ್ರಿ. 400 ಕೆಜಿ ಒಳಗೆ ತುಗ್ದತ್. 400-500 ಕೆಜಿ ಒಳಗ್ರಿ. ನೋಡ್ತಾ ಇರ್ಬೋದು. ನಿಮ್ಗೆ ಇಲ್ಲಿ ಹತ್ರ ಇದನ್ನ ಹೆಚ್ಚಿದಾರ್ರಿ. ನೋಡ್ಬೋದು ಅಲ್ಲಿ ಮಾಂಸದ ಹಂದಿರುವ. ಅಯ್ಯೋ ಯಪ್ಪನ ನೋಡ್ಲ ಹಂದಿವನ 2.5 ಕ್ವಿಂಟಲ್ ಸರ್ ಅವ. ನೋಡಿ ಯಾರ್ಕರ್ ಶೈಲಿ ಹಂದಿ ತಳಿ ಅಂತ ನೋಡ್ರಿ. ಇವು ಬಣ್ಣ ಬಿಳಿ ಮಾಸಲು, ಬಿಳಿ ನೆಸು ಕೆಂಪು ಮತ್ತು ಬಿಳಿ ನೇರಳೆ ನಿಂತ ಅಗಲ ಕಿವಿಗಳು, ಚಿಕ್ಕ ಸರಳಿ ಬಾಲ, ಚಿಕ್ಕ ಹೊಳೆಯುವ ಕೂದಲುಗಳು, ಕಡಿಮೆ ಕೊಬ್ಬಿನ ಉತ್ಪನ್ನ ಮಾಂಸಗಳಂತವೆ. ಇವು ಮಾಂಸಕ್ ನೋಡ್ರಿ ಮರಿಸ್ದಂಗ ಅದಾವ್ರಿ. ನೋಡಬಹುದು ಇಲ್ಲಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮಲಬಾರಿ ತೆಲ್ಲಿಚೇರಿ ತಳಿ ಕುರಿಗಳು ನೋಡ್ರಿ. ಇವೆಲ್ಲ ಇಲ್ಲಿ ನೋಡ್ಬೋದು. ತೆಲ್ಲಿಚೇರಿ ಕುರಿಗಳಂತ ನೋಡ್ರಿ. ಇವು ರೈತರೇ ನೋಡ್ಬೋದು. ತೆಲ್ಲಿಚೇರಿ ಕುರಿ ತಳಿರಿದು. ಆಡು, ಹೆಣ್ಣು, ತೆಲ್ಲಿಚೇರಿ, ಹೂತ ಈ ರೀತಿ ಬರ್ತವೆ. ನೋಡಬಹುದು. ಇವೆಲ್ಲ ತೆಲ್ಲಿಚೇರಿ. ನೋಡಿ ಸ್ನೇಹಿತರೆ, ಉಸ್ಮಾನಾಬಾದಿ ಆಡು ಮತ್ತು ಹೂತ. ನೋಡಿ ಫ್ರೆಂಡ್ಸ್, ಉಸ್ಮಾನಾಬಾದಿ ತಳಿಗಳು ನೋಡ್ರಿ. ಇಲ್ಲಿ ನೋಡ್ಬೋದು. ಉಸ್ಮಾನಾಬಾದಿ ನೋಡಿ ಫ್ರೆಂಡ್ಸ್. ಇದ
ಕೊಂಗುರಿ ಅಂತ ನೋಡ್ರಿ ಇವು. ಇವಕ್ಕರ ಆವಾಸ ಸ್ಥಳ ರಾಯಚೂರು, ಕೊಪ್ಪಳ ಬರ್ತಾವು ಕರ್ನಾಟಕದಾಗ್ರಿ. ಇವು ಮಧ್ಯಮ ಗಾತ್ರದ ಕಪ್ಪು ಮತ್ತು ಕಂದು ದೇಹ ಬಣ್ಣ ಬಿಳಿ ಮತ್ತು ಆ ಕರಿ ಮಚ್ಚೆಗಳು ಬರ್ತಾವ್ರಿ ಇವು ನೋಡ್ಬೋದ್ರಿ. ನಿಮ್ಮನ್ನ ನೋಡಬಹುದು ಇವು ಟಗರು 32 ಕೆಜಿ, ಕುರಿ 27 ಕೆಜಿ ಮಟ ತಗೋತಾವ್ರಿ. ನೋಡಬಹುದು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು USA ಕುರಿ. ನೋಡಬಹುದ್ರಿ ಈ ಕುರಿಗಳು. ಇವು ಕರ್ನಾಟಕ ರಾಜ್ಯದ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಲಾದ ಮಿಶ್ರ ತಳಿ ಅಂತ ಇವು ಬನ್ನೂರು, ಡೆಕ್ಕನ್ನಿ ಮತ್ತ ಸೌತ್ ಡೌನ್ ಹೊರದೇಶದ ಕುರಿಗಳ ಸಂಕೀರ್ಣಗೊಳಿಸಿದ ತಳಿ ಅಂತ ಇದು. ಮಾಂಸಕ್ಕೆ ಮತ್ತ ಉಣ್ಣೆಗೆ ಸೂಕ್ತವಾಗಿ ಅಂತ ಇವು. ಈ ಕುರಿ ಯಾವ್ದ್ರಿ ಹೊರಗಡೆ ಹಾಕಲ್ಲ ಇವ್ರ. ಇವು ನೋಡ್ತಾ ಫ್ರೆಂಡ್ ಚಪ್ಪ ಮಿಶ್ರ ತಳಿ ಆಕಳು ಅಂತ ನೋಡ್ರಿ ಇವು. ನೋಡ್ತಾ ಇಲ್ವ ಒಗ್ಯಾಕ ಬರತ್ತ ಒಂದ್ ಹಾಕಳ್ರಿ. ಇವು ಹಾಲಿನ ತಳಿಗಳು ಜೊತೆಗೆ ವಿದೇಶಿ ತಳಿಯಾದ ಎಚ್ಎಫ್ ಹೋಲ್ಸ್ಟೀನ್ ಫ್ರಿಜಿಯನ್ ತಳಿಯನ್ನು ಸಂಕೀರ್ಣಗೊಳಿಸಿದ ಉತ್ಪಾದಕ್ಕೆ ಎಚ್ಎಫ್ ಮಿಶ್ರ ತಳಿ ಅನ್ನುತ್ತಾರಂತ್ರಿ. ಇದು ಕಪ್ಪು ಮತ್ತು ಕೆಂಪು ಬಿಳಿ ಬಣ್ಣಗಳಿಂದ ಕೂಡಿರ್ತಾವಂತ್ರಿ. ನೋಡಬಹುದು ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಇವೆಲ್ಲ ಉಣ್ಣಿ ಪಣ್ಣಿ ಆದ್ರ ಕನಗಳಿಗೆ ಎಲ್ಲ ಔಷಧ ನೋಡ್ರಿ ಈಗ. ಮುದೋಳ್ ನಾಯಿ ನೋಡಿ ಫ್ರೆಂಡ್ಸ್ ಇವು. ಕಿರಿಕಿರಿ ಇಲ್ರ. ಇದ್ಯಾವ ತಳಿ ಅಂದ್ರೆ ಅದ ವಿಶ್ವವಿದ್ಯಾಲಯ ಪಶು ವಿಜ್ಞಾನ ಕೋಣ ನೀಲ ರಾವಿ ತಳಿ ನೋಡ್ರಿ. ಇದ ನೀರಲಾವಿ ಎಮ್ಮೆ ಅಂತ ಇದು. ಸೂರ್ತಿ ತಳಿ ಎಮ್ಮೆ ಅಂತ ನೋಡ್ರಿ. ಇವೆರಡು ಸೂರ್ತಿ ತಳಿ ಎಮ್ಮೆ ಅಂತ ಇವು ಮೂರು ನೋಡ್ರಿ ಸೂರ್ತಿ ತಳಿ ಎಮ್ಮೆ ಅಂತ ನೋಡ್ರಿ. ಇದು ನೋಡ್ತಾ ಇರ್ಬೋದು. ಇದು ಧಾರವಾಡಿ ಎಮ್ಮೆ ತಳಿ ಅಂತ ನೋಡ್ರಿ. ಇದ್ರ ಮೂಲ ಸ್ಥಳ ಧಾರವಾಡ ಅಂತ್ರಿ. ವಿವಿಧ ಹೆಸರುಗಳಂತ ಹೊಳೆಸಾಲ್ ಎಮ್ಮೆ, ಮುಂಡರಗಿ ಎಮ್ಮೆ, ಆಮೇಲೆ ದೇಹ ತೂಕ 425 475 ಮಟ ಇರತ್ತ ನೋಡ್ಬೋದು. ಇದು ಮುರ್ರಾ ತಳಿ ಎಮ್ಮೆ ನೋಡ್ರಿ. ಮುರ್ರಾ ತಳಿ ಎಮ್ಮೆ ಅಂತದ. ಇದು ಮುರ್ರಾನೇ. ಇವೆಲ್ಲ ಮುರ್ರಾ ಕಣ ಸರ್ ಇವ ನೋಡಿ ಫ್ರೆಂಡ್ಸ್. ಇವೆಲ್ಲ ಮುರ್ರಾ ತಳಿ ಎಮ್ಮೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ.
ಜಾಫ್ರಾಬಾದಿ ತಳಿ ಎಮ್ಮೆ ಅಂತ ನೋಡ್ರಿ ಫ್ರೆಂಡ್ಸ್. ಆ ಅದ ಕೊಡ್ಯಾರಲ್ರಿ ಅವಕ್ಕ ಈ ಕಡೆ ಆ ಕಡೆ ಇತರ ಕಡೆ ಬರ್ತಾವ್ರಿ ಗುಜರಾತ್ ಕಡೆವ ನೋಡ್ತಾ ಇರಬಹುದು ಇಲ್ಲಿ. ಇವೆಲ್ಲ ಗುಜರಾತ್ ರಾಜ್ಯ ಗಿರ್ ಅಭಯಾರಣ್ಯ ಕಡೆ ಬರ್ತಾರಲ್ಲ ಸರ.